ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಳ್ಳಿ ಕಡೆ ಹೇಗೆ ಅಂದ್ರೆ ಈ ತರ ಬೆಂಕಿನ ಹಾಕ್ಬಿಟ್ಟು ಚಳಿ ಕಾಯಿಸ್ತಾರೆ. ಸೋನಿ ಮತ್ತೆ ಲಸು ಮಾವ ನಮ್ಮ ಮನೆಯವರು 3 ಜನ 4 ಜನನು ಕೂತ್ಕೊಂಡು ಚಳಿ ಕಾಯಿಸ್ತಾ ಇದ್ರು. ಇವ್ರು ಚಳಿ ಕಾಯಿಸಿದ್ ನೋಡಿ ಊರವರೆಲ್ಲ ಅಂದ್ರೆ ರೋಡಲ್ಲಿ ತಿರುಗ್ತಾ ಇರ್ತಾರಲ್ಲ, ನಮ್ಮೂರವರೇ ಬಂದು ಚಳಿನ ಕಾಯಿಸ್ತಾ ಇದ್ದಾರೆ. ಈ ಹಳ್ಳಿ ಕಡೆ ನೋಡಿ ಈ ತರ ಅಂತೂ ಚಳಿಗಾಲ ಬಂದ್ರೆ ಇದೇ ತರ ಇದ್ ಮಾಡ್ತಾರೆ. ಅಂದ್ರೆ ನಾನು ಕೂಡ ಸ್ವಲ್ಪ ಹೊತ್ತು ನಿಂತ್ಕೊಂಡು ಆಮೇಲೆ ಬಂದು ಕಾಫಿ ಎಲ್ಲ ಟೀ ಎಲ್ಲ ಇಟ್ಕೊಟ್ಟು ಬಂದೆ. ನಾವು ಟೀ ಕುಡ್ದು ನಮ್ಮ ಮಾವ ಅವ್ರಿಗೆ ಮತ್ತೆ ನಮ್ಮ ಮನೆಯವ್ರಿಗೆಲ್ಲ ಕಾಫಿ ಅವ್ರು ಜಾಸ್ತಿ ಕುಡಿಯಲ್ಲ, ಅಂದ್ರೆ ಬಿಸಿಲಲ್ಲೇ ಇರ್ತಾರಲ್ಲ, ಹೀಟ್ ಆಗುತ್ತೆ ಅಂತ ಅವರು ಟೀನ ಕುಡಿತಾರೆ. ನನ್ಗೆ ಸ್ವಲ್ಪ ಕಾಫಿನೇ ಬೇಕು. ಸೋನಿ ಮತ್ತೆ ನಾನು ಇಬ್ರು ಕಾಫಿ ಇಷ್ಟಪಡ್ತೀವಿ. ಇಬ್ರು ಕಾಫಿ ಮಾಡ್ಕೊಂಡು ಕುಡ್ಕೊಂಡು ಇವಾಗ ಅನ್ನ ಎಲ್ಲ ಇಟ್ಟಿದ್ದೀನಿ. ಅನ್ನನೂ ಕೂಡ ಮಾಡ್ಕೊಂಡು ಇವಾಗ ಸಾಂಬಾರ್ ಮಾಡೋಣ ಅಂದ್ಬಿಟ್ಟು ಇವಾಗೆಲ್ಲ ರೆಡಿ ಮಾಡ್ಕೊಂತಾ ಇದ್ದೀನಿ. ತರಕಾರಿ ಸಾಂಬಾರ್ ಮಾಡೋಣ ಅಂದ್ಬಿಟ್ಟು ಇವಾಗ ಎಲ್ಲ ಸುಲ್ಕೊಂಡು ತೆಂಗಿನಕಾಯಿ ಎಲ್ಲ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಏನಂದ್ರೆ ಮಧ್ಯಾಹ್ನ ಎಲ್ಲ ಊಟ ಕೊಟ್ಟು ಕಳಿಸ್ಬೇಕಾಗುತ್ತಲ್ಲ, ಹಾಗಾಗಿ ತಿಂಡಿ ಏನು ಬೆಳಗ್ಗೆ ಹೊತ್ತೇ ಮಾಡಲ್ಲ, ಯಾವಾಗಲೂ ನೈಟೇ ತಿಂಡಿ ಮಾಡೋದು. ತರಕಾರಿ ಕೂಡ ಖಾಲಿ ಆಗಿತ್ತು, ಹಾಗಾಗಿ ಒಂದೆರಡು ಆಲೂಗೆಡ್ಡೆ ಮತ್ತೆ ಬೀನ್ಸ್ ಇತ್ತು, ಅದರಿಂದಾನೇ ಇವಾಗ ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ಅಂದ್ರೆ ಬೇಳೆ ಸಾಂಬಾರನ್ನ ಮಾಡೋಣ ಅಂತ ಇವಾಗೆಲ್ಲ ಸುಲ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದ್ರೆ ಬೆಳಗ್ಗೆ ಹೊತ್ತು ಎಷ್ಟು ಲೇಟ್ ಆಗಿಬಿಡುತ್ತೆ ಅಂದ್ರೆ ಒಂದೊಂದು ಟೈಮ್ ತುಂಬಾನೇ ಲೇಟ್ ಆಗಿಬಿಡುತ್ತೆ. ಒಂದು ಅಂದ್ರೆ ಅವ್ರು ಬೆಳಿಗ್ಗೆ ಇವಾಗ 9 ಗಂಟೆಗೆ ಹೋಗ್ತಾರಲ್ಲ, ಅಷ್ಟರಲ್ಲಿ ಅಡುಗೆ ಎಲ್ಲ ಮಾಡಿಬಿಡ್ಬೇಕು. ಹಾಗಾಗಿ ಸ್ವಲ್ಪ ಬೇಗನೆ ಕಟ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಈ ಬೇಳೆ ಸಾಂಬಾರು ಒಬ್ಬೊಬ್ರು ಇಷ್ಟಪಡಲ್ಲ, ನನಗೂ ಅಷ್ಟೇ ಬೇಳೆ ಸಾಂಬಾರು ಅಷ್ಟು ಇಷ್ಟ ಆಗಲ್ಲ. ಅಂದರೆ ಬೇಳೆ ಅಂದರೆ ವೆಜಿಟೇಬಲೇ ನಂಗೆ ಇಷ್ಟ, ಅಂದರೆ ನಾನ್ ವೆಜ್ ಏನು ಅಷ್ಟೊಂದು ಇಷ್ಟ ಆಗಲ್ಲ. ಅಂದರೆ ಬೇಳೆ ಸಾಂಬಾರು ಅದನ್ನ ಯಾರು ಅಷ್ಟೊಂದು ಇಷ್ಟಪಡಲ್ಲ. ಬೇಳೆ ಸಾಂಬಾರಲ್ಲೇ ಮಸ್ಕಾಯಿ ಆ ಥರ ಡಿಫ್ರೆಂಟಾಗಿ ಮಾಡ್ತೀವಲ್ಲ, ಬಸ್ಸಾರು ಮತ್ತು ಮೊಳಕೆ ಕಟ್ಟಿದ ಹುರುಳಿಕಾಳು ಸಾಂಬಾರು ಆ ಥರದ್ದು ಇಷ್ಟ ಆಗುತ್ತೆ. ಈ ತರಕಾರಿ ಸಾಂಬಾರು ಅಷ್ಟೊಂದು ತಿನ್ನಕ್ಕೆ ಇಷ್ಟ ಆಗಲ್ಲ. ಏನು ಮಾಡೋಕ್ಕಾಗುತ್ತೆ, ದಿನ ಅದನ್ನೇ ತಿನ್ನೋಕ್ಕಾಗುತ್ತೆ, ಏನಾರ ಒಂದು ಡೈಲಿ ಮಾಡಬೇಕಲ್ಲ. ಹಾಗಾಗಿ ಇವತ್ತು ತರಕಾರಿ ಸಾಂಬಾರನ್ನ ಹಾಕ್ಕೊತಾ ಇದ್ದೀನಿ. ಮಾಡಿಕೊಂಡೆ. ನಾನು ತರಕಾರಿ ಸಾಂಬಾರಿಗಾಗಲಿ ಏನೇ ಆಗಲಿ ಅದಕ್ಕೆಲ್ಲ ಎಣ್ಣೆನ ಬಳಸಲ್ಲ, ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕ್ಬಿಟ್ಟು ಬೇಳೆ ಹಾಕಿ ಬೇಯಿಸ್ಕೊಂಡ್ಬಿಡ್ತೀನಿ. ನೋಡಿ ಇವಾಗ ಸ್ವಲ್ಪ ಎಷ್ಟು ಬೇಕೋ ಅಷ್ಟು, ಅಂದರೆ ಟೊಮೊಟೊ ಮತ್ತು ಈರುಳ್ಳಿ, ಸ್ವಲ್ಪ ತೆಂಗಿನಕಾಯಿ ತುರಿನ ಕೂಡ ಇಟ್ಕೊಂಡಿದ್ದೀನಿ ಲಾಸ್ಟಿಗೆ ಹಾಕೋಣ ಅಂತ. ಈ ಥರ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅಂದರೆ ಸ್ವಲ್ಪ ತೆಂಗಿನಕಾಯಿ ತುರಿ ಅದು ಸಿಗ್ತಾ ಇದೆ, ಅದು ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಸಾಂಬಾರೆಲ್ಲ ಮಾಡಿಕೊಂಡೆ. ಸ್ವಲ್ಪ ದೋಸೆ ದಿನ ಅನ್ನ ಸಾರು ಮುದ್ದೆ ತಿಂದು ಬೇಜಾರಾಗಿದೆ. ನಮ್ಮ ಮನೆಯವರು ಏನಾರ ದೋಸೆ ಗೀಸೆ ಮಾಡು, ಯಾವಾಗಲೂ ಮುದ್ದೆನೇ ಮಾಡಿ ಇಟ್ಬಿಡ್ತೀಯಾ ಅಂತ ಹೇಳ್ತಿದ್ರು. ಅದಕ್ಕೆ ಇವತ್ತು ಸ್ವಲ್ಪ ದೋಸೆಗೋ ಇಡ್ಲಿಗೋ ಅಂತ ಸ್ವಲ್ಪ ನೆನೆ ಸ್ವಲ್ಪ ಜಾಸ್ತಿನೇ ನೆನೆ ಇದ್ದೀನಿ. ಅಂದರೆ ನಾಳೆ ಸೌತೆಕಾಯಿ ಬಿಡ್ಸಕ್ಕೆ ಬರ್ತಾರಲ್ಲ, ಒಂದು 2-3 ಆಳು ಬರ್ಬೋದು, ಗೊಬ್ಬರನೂ ಕೂಡ ಹಾಕಬೇಕು. ಹಾಗಾಗಿ ಸ್ವಲ್ಪ ಜಾಸ್ತಿ ನೆನೆ ಅಂದರೆ ಮಧ್ಯಾಹ್ನ ದೋಸೆನೇ ಮಾಡಿಕೊಡೋಣ ಅಂದ್ಬಿಟ್ಟು. ಅವ್ರಿಗೂ ದಿನ ಮುದ್ದೆ ಸಾರು ತಿಂದು ಬೇಜಾರಾಗಿರುತ್ತೆ, ಅಂದರೆ ಡೈಲಿ ಅದೇ ತೊಗೊಂಡು ಹೋಗ್ತಿರ್ತೀವಲ್ಲ, ಅಂದರೆ ಅದೇ ಬೆಸ್ಟ್ ಅವ್ರಿಗೆ. ಈ ಥರ ತಿಂಡಿ ತೊಗೊಂಡೋದ್ರೆ ಏನು ತೊಗೊಂಡೋಗ್ಬರ್ತೀರಮ್ಮ, ಮುದ್ದೆ ಅನ್ನ ಸಾಂಬಾರು ಇದ್ದರೆ ಅಚ್ಚುಕಟ್ಟಾಗಿ ತಿನ್ಕೋಬೋದು, ಆದರೆ ಇದನ್ನೆಲ್ಲ ತಿನ್ನೋಕ್ಕಾಗಲ್ಲ. ಅಂದರೆ ತುಂಬ ಕಷ್ಟ ಕೆಲಸ ಇರುತ್ತಲ್ಲ, ಹಾಗಾಗಿ ಇದು ಒಂದು ಅಷ್ಟು ಇಡ್ಸಲ್ಲ ಅನಿಸುತ್ತೆ. ಅಂದರೆ ತುಂಬ ಕಷ್ಟದ ಕೆಲಸ ಇರಬೇಕಾದ್ರೆ ಗಟ್ಟಿಯಾಗಿ ಒಂದು ಮುದ್ದೆ ಕುತ್ಕೊಬಿಟ್ರೆ ಹೊಟ್ಟೆಯಲ್ಲಿ ಅಲ್ಲಾಡ್ದಂಗೆ ಎಲ್ಲ ಕೆಲಸ ಫಾಸ್ಟಾಗಿ ನಡೆಯುತ್ತೆ. ದೋಸೆ ಈ ಥರ ತಿಂಡಿ ತಿಂದರೆ ಅವ್ರಿಗೂ ಕೂಡ ಹೊಟ್ಟೆ ಹಸಿವು ಆ ಥರ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಅಕ್ಕಿನೆಲ್ಲ ಇವಾಗ ತಗೊಂಡು ಸ್ವಲ್ಪ ತೊಳೆದು, ಇದು ರೇಷನ್ ಅಕ್ಕಿ ಆಗಿರೋದ್ರಿಂದ ಪೌಡ್ರೆಲ್ಲ ಹಾಕಿರ್ತಾರೆ, ಅದಕ್ಕೆ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಹಾಗಾಗಿ 3ರಿಂದ 4 ಸತಿ ವಾಶ್ ಮಾಡ್ಕೊತಾ ಇದ್ದೀನಿ, ತೊಳ್ಕೊತಾ ಇದ್ದೀನಿ. ಈ ತೊಳೆದಿರೋಂಥ ನೀರನ್ನ ನಾನು ಒಂದು ತಪ್ಪಲೆಗೆ ಹಾಕೊಂಡ್ಬಿಡ್ತೀನಿ, ಅಂದರೆ ಪಾತ್ರೆಗೆ. ಇದನ್ನ ಗಿಡಗಳಿಗೆ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಬೆಳೆಯುತ್ತೆ. ನಾನಿವಾಗ ಗಿಡಗಳಿಗೆ ಹಾಕಕ್ಕೆ ತಗೊಂತಿಲ್ಲ, ಅಂದರೆ ಮೇಕೆ ಮತ್ತು ಕುರಿಮರಿಗಳು ಕೂಡ ತುಂಬ ಚೆನ್ನಾಗಿ ಕುಡಿತಾವೆ ನೀರನ್ನ. ಅಂದರೆ ಅಕ್ಕಿ ತೊಳೆದಿರೋ ನೀರನ್ನ, ಅವು ಗಿಡನ ಅಂದ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಗಿಡಕ್ಕೆ ಹಾಕೋದು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನಾನು ಈ ಕಿತ್ಲೆ ಹಣ್ಣು ಗಿಡ, ಮನಿ ಪ್ಲಾಂಟು ಮತ್ತು ನಿಂಬೆ ಹಣ್ಣು ಗಿಡಕ್ಕೆಲ್ಲ ಡೈಲಿ ನಾನು ಅಕ್ಕಿ ತೊಳಿತೀನಲ್ಲ, ಅವಾಗ ಬಂದು ಸ್ವಲ್ಪ ಹಾಕ್ಬಿಟ್ರೆ ಬೇರೆ ನೀರು ಹಾಕೋದೇ ಇಲ್ಲ, ಈ ನೀರು ಅಷ್ಟೇ ನಾನು ಹಾಕೋದು. ಅದಕ್ಕೆ ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತಿದೆ. ಅಂದರೆ ಮನಿ ಪ್ಲಾಂಟ್ ಆಗಿರ್ಬೋದು, ಕಿತ್ಲೆ ಹಣ್ಣು ಗಿಡ ಕೂಡ ಆಗಿರ್ಬೋದು, ಅಂದರೆ ಡೈಲಿ ಹಾಕಿರ್ತೀನಲ್ಲ, ಹಾಗಾಗಿ ಇವತ್ತು ಮೇಕೆ ಮರಿ ಗಿಡನ ಅಂದ್ಬಿಟ್ಟು ಜಾಸ್ತಿ ಇತ್ತಲ್ಲ ನೀರು, ಹಾಗಾಗಿ ಪಾತ್ರೆಗೆ ಇವಾಗ ಎಲ್ಲ ಹಾಕ್ಕೊಂಡಿದ್ದೀನಿ. ನೋಡಿ ಇಷ್ಟು ಇದಾಕಿದ್ದೀನಿ. ಅಲಸಂದೆ ಕಾಳು ಕೂಡ ಹಾಕಿದ್ದೀನಿ, ಅಲಸಂದೆ ಕಾಳು ಮತ್ತು ಸ್ವಲ್ಪ ಮೆಂತ್ಯ, ಕಡಲೆಬೇಳೆ ಅಷ್ಟು ಹಾಕಿ ನೆನೆ ಮತ್ತು ಉದ್ದಿನಬೇಳೆ ಇವಾಗ ಹಾಕಿ ಅದನ್ನೆಲ್ಲ ನೆನೆಸಿಟ್ಟು ಬಂದೆ. ಹಾಗೆ ಮುದ್ದೆ ಎಲ್ಲ ಮಾಡಿಕೊಟ್ಟು ಇವಾಗ ನಮ್ಮ ಮಾವರು ಕೂಡ ಅಡುಗೆ ಆಯ್ತೇನಮ್ಮ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಬೇಗ ಮುದ್ದೆನೆಲ್ಲ ಮಾಡಿಕೊಂಡು, ಸಾಂಬಾರು ಕೂಡ ಅಷ್ಟರಲ್ಲಿ ವಿಷಲ್ ಹೊಡೆದಿತ್ತು. ಇವಾಗೆಲ್ಲ ಅವ್ರಿಗೆ ಊಟಕ್ಕೆ ಹಾಕ್ಕೊಡ್ತಾ ಇದ್ದೀನಿ.
ನೋಡಿ ತುಂಬಾ ಚೆನ್ನಾಗಿ ಬೇಳೆ ಸಾಂಬಾರ್ ಬಂದಿತ್ತು. ಇವಾಗ ಅವ್ರಿಗೂ ಕೂಡ ಊಟಕ್ಕೆ ಹಾಕಿ ಸೋನಿಗೂ ಕೂಡ ರೆಡಿ ಮಾಡಿ ಅವ್ಳಿಗೂ ಕೂಡ ಅಂಗನವಾಡಿಗೆ ಬಿಟ್ಟು ಬರೋಣ ಅಂತ ನಾನು ಮತ್ತೆ ಲಸು ಇಬ್ಬರೇ ಹೋಗ್ತಾ ಇದ್ದೀವಿ ಬಿಟ್ಟು ಬರೋಕ್ಕೆ. ಅಲ್ಲಿ ನಮ್ಮ ಅಂಗಡಿ ಇದ್ರೂ ಕೂಡ ಸೋನಿ ಬೇರೆಯವ್ರ ಅಂಗಡಿಲಿ ಮಾಮಕಾರ ಅಂತ ಬೇಕು ಅಂತ ಮಾಮಕಾರನ ತಗೊಂಡು ಇವಾಗ ಅಂಗನವಾಡಿಗೆ ಹೋಗ್ತಾ ಇದ್ದಾಳೆ. ಅವ್ಳಿಗೂ ಕೂಡ ಹೊರಗಡೆಯಿಂದನೇ ಬಿಟ್ಟು ಬಂದ್ವು. ಆಗಲೇ ಟೈಮ್ ಆಗಿಬಿಟ್ಟಿತ್ತು, ತುಂಬ ಟೈಮ್ ಆಗಿತ್ತು. ಅಷ್ಟರಲ್ಲಿ ಕೋಳಿ ಗಾಡಿ ಕೂಡ ಬಂತು. ನಾವು ಹಾಕ್ಸೋದು ಚಿಕ್ಕನಾಯಕನಹಳ್ಳಿ ಗಾಡಿ ಕಡೆಯಿಂದ. ಅಷ್ಟರಲ್ಲಿ ಅವರು ಕೂಡ ಬಂದು ಇಳಿಸ್ತಾ ಇದ್ರು. ಇವತ್ತು ಸ್ವಲ್ಪ ಕೋಳಿ ಜಾಸ್ತಿನೇ ಇಳಿಸ್ಕೊಂಡ್ವು. ಅಂದರೆ ಇವತ್ತು ನಮ್ಮೂರಲ್ಲಿ ಹೊರಬೀಡು ಅಂತ ಮಾಡ್ತೀವಿ. ಅಂದರೆ ನಮ್ಮೂರ ಪಕ್ಕ ಒಂದು ಊರು, ಅವ್ರು ಮಾಡ್ತಾ ಇದ್ದಾರೆ. ನಮ್ಮೂರವ್ರು ಏನು ಮಾಡ್ತಿಲ್ಲ. ಹಾಗಾಗಿ ಅವ್ರು ಮಾಡ್ತಿರೋದ್ರಿಂದ ಸ್ವಲ್ಪ ದೊಡ್ಡ ಹಟ್ಟಿ 2 ಹಟ್ಟಿ ಇದೆಯಲ್ಲ, ಹಾಗಾಗಿ 3 ಜಾಡ್ರಿ ಏನೋ ಕೋಳಿನ ಇಳಿಸ್ಕೊಂಡ್ವು. 2 ಫಾರಮ್ 1 ಬೈಲರು, ಅದನ್ನೆಲ್ಲ ಇಳಿಸ್ಕೊಂಡು ನೋಡಿ. ಅವ್ರು ಈ ಥರ ಅವ್ರದ್ದು ಕೆಲಸ ತುಂಬ ಕಷ್ಟ ಇರುತ್ತೆ. ಅದು ಕೋಳಿ ಎಲ್ಲ ಬಾತ್ರೂಮ್ಗೆ ಹೋಗಿರುತ್ತೆ, ಅದು ಸ್ಮೆಲ್ ಎಷ್ಟು ಬರ್ತಾ ಇರುತ್ತೆ. ಅದರಲ್ಲೇ ಇಷ್ಟು ಕೆಲಸ ಮಾಡ್ತಾರೆ ಅಂದರೆ ಅವ್ರು ಗ್ರೇಟು. ನಾವು ಮುಟ್ಟಕ್ಕೂ ಕೂಡ ಅಸಹ್ಯ ಪಡ್ತೀವಿ. ಅವ್ರು ಈ ಥರ ಎಲ್ಲ ಕೆಲಸ ಎಷ್ಟೋ ಇದಾಗಿ ಮಾಡ್ತಾರಲ್ವ. ನಾನು ಫಸ್ಟು ಅಂದರೆ ಕೋಳಿ ನಾವು ಚಿಕನ್ ಅಂಗಡಿ ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ತುಂಬ ಇದು ಮಾಡ್ತಿದ್ದೆ. ಇವಾಗ ಎಲ್ಲ ಕೆಲಸನೂ ಮಾಡ್ತೀನಿ. ಕೋಳಿ ಕಟ್ ಮಾಡೋದನ್ನ ಬಿಟ್ಟು ಕಟ್ ಮಾಡೋಕ್ಕೆ ಹೋಗ್ತೀನಿ. ನಮ್ಮ ಮನೆಯವರು ಬೇಡ ಬಿಡು, ಆಮೇಲೆ ನೀನು ಕಟ್ ಮಾಡಿರೋ ತಿನ್ನೋಲ್ಲ ಯಾರು ಅಂದ್ಬಿಟ್ಟು ಇದು ಮಾಡ್ತಾ ಇರ್ತಾರೆ. ಪಾಪ ಮರಿಗಳು ನೋಡಿ ಹಾಲು ಕುಡಿತಾ ಇತ್ತು. ಅಷ್ಟರಲ್ಲಿ ಲಸುಗೂ ಕೂಡ ಸ್ನಾನ ಮಾಡಿಸಿ ಬಿಸಿಲಲ್ಲಿ ಕುಣಿಸಿದ್ದೀನಿ. ನಮ್ಮ ಮನೆಯವರು ಸ್ವಲ್ಪ ಬ್ಯುಸಿ ಇದ್ರು, ಕೋಳಿ ಎಲ್ಲ ಬಂದಿತ್ತಲ್ಲ, ಹಾಗಾಗಿ ಸ್ವಲ್ಪ ಹಾಗೆ ನಾನೇ ಮೇಕೆ ಮರಿಗಳಿಗೆ ನೀರು ಮತ್ತು ಮೊಸರೆಲ್ಲ ಇಡ್ತಾ ಇದ್ದೀನಿ. ನಾನು ನೋಡಿ ಅಕ್ಕಿ ತೊಳೆದಿದ್ದಂಥ ನೀರನ್ನ ಕುಡಿಸಿದ್ರೆ ಎಷ್ಟು ನೀಟಾಗಿ ಕುಡಿಯುತ್ತೆ ಅಂದರೆ ಫುಲ್ ಒಂದು ಬಕೆಟೇ ಖಾಲಿ ಮಾಡೋಷ್ಟು ಕುಡಿತಾ ಇರುತ್ತೆ. ಈ ಥರ ಕೊಟ್ಟರೆ ಮರಿಗಳು ಕೂಡ ಬಿಸಿಲುಗಾಲದಲ್ಲಿ ತುಂಬ ಬಿಸಿಲು ಇರೋದ್ರಿಂದ ಎಷ್ಟು ನೀರಿಟ್ಟಿದ್ರು ಕೂಡ ಬೇಗನೆ ಕುಡ್ಕೊಂಡ್ಬಿಡ್ತವೆ ನೀರಂತೂ. ಇನ್ನು ಅಂದರೆ ಬಾಣ್ತಿಯಲ್ಲ ಮೇಕೆ, ಹಾಗಾಗಿ ಸ್ವಲ್ಪ ನೀರು ಮೊಸರೆಲ್ಲ ಅವಾಗವಾಗ ನೀಟಾಗಿ ನೋಡ್ಕೋಬೇಕು ಅದನ್ನು. ಅಂದರೆ ಮರಿಗಳಿಗೆ ಹಾಲಾಗಲ್ವಲ್ಲ, ಹಾಗಾಗಿ ಜಾಸ್ತಿ ಮೇವು ಕಟ್ಟೋದು, ಸ್ವಲ್ಪ ಕೇರ್ ಜಾಸ್ತಿ ಇರಬೇಕು. ಹಾಗೆ ನಾನು ಕೂಡ ನಮ್ಮ ಮನೆಯವ್ರು ಇರಲಿಲ್ಲ, ಹಾಗಾಗಿ 1-2 ಅರ್ಜೆಂಟ್ ಕೋಳಿ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಟಿರು ಅಂದರು ನಮ್ಮ ಮನೆಯವರು. ನಾನು ಕೂಡ ಈ ಥರ ಕೆಲಸಗಳನ್ನ ಮುಂಚೆ ಮಾಡ್ತಾ ಇರಲಿಲ್ಲ, ಇವಾಗ ಮಾಡ್ತೀನಿ. ಅಂದರೆ ಮುಂಚೆ ಸ್ವಲ್ಪ ಭಯ, ಅಂದರೆ ಏನೋ ಒಂಥರ ಇದೆಲ್ಲ ಮುಟ್ಟೋದು ಆ ಥರ ಎಲ್ಲ ಆಗ್ತಿರ್ಲಿಲ್ಲ. ಬರ್ತಾ ಬರ್ತಾ ಅಂದರೆ ನಾವು ಕೋಳಿ ಅಂಗಡಿ ಸ್ಟಾರ್ಟ್ ಮಾಡಿ ನಾವು ಬೆಂಗಳೂರಲ್ಲಿದ್ವು ಮೊದಲು. ಬೆಂಗಳೂರಿಂದ ಬಂದಾದಮೇಲೆ ಸೋನಿ ಪ್ರೆಗ್ನೆಂಟ್ ಆ ಟೈಮಲ್ಲಿ ಬಂದಿದ್ದು ಬೆಂಗಳೂರಿಂದ. ಒಂದು 4 ವರ್ಷ ಆಗಿರ್ಬೋದು ಬೆಂಗಳೂರಿಂದ ಬಂದು. ಆವಾಗ ನಾವು ಕೋಳಿ ಅಂಗಡಿನ ಸ್ಟಾರ್ಟ್ ಮಾಡಿದ್ದು, ಚಿಕನ್ ಅಂಗಡಿನ. ಸ್ವಲ್ಪ ಒಂದು ವರ್ಷ ನಾನು ಈ ಥರ ಏನು ಕೆಲಸ ಮಾಡ್ತಾ ಇರಲಿಲ್ಲ. ಕೋಳಿ ಸ್ವಲ್ಪ ಇದೇ ಮಾಡ್ತಿದ್ದೆ. ಇವಾಗ ಎಲ್ಲ ಕೆಲಸ ಕೂಡ ಮಾಡ್ತೀನಿ. ಈ ಥರ ಮಿಷಿನ್ಗೆ ಹಾಕೋದು, ಮೊದಲು ಮಿಷಿನ್ ಇರಲಿಲ್ಲ ನಮ್ಮ ಹತ್ರ, ಕೈಯಿಂದನೇ ಪುಕ್ಕ ಎಲ್ಲ ಕೇಳಬೇಕಾಗಿತ್ತು. 1 ವರ್ಷ ಆದಮೇಲೆ ಈ ಥರ ಮಿಷಿನ್ನ ತೊಗೊಂಡು, ಈ ಮಿಷಿನ್ನು ಆವಾಗ ಎಷ್ಟಿತ್ತು ಅಮೌಂಟ್ ಗೊತ್ತಿಲ್ಲ. ಆವಾಗ 1 ವರ್ಷ ಆದಮೇಲೆ ಕೋಳಿ ಅಂಗಡಿ ಸ್ಟಾರ್ಟ್ ಮಾಡಿ 1 ವರ್ಷ ಆದಮೇಲೆ ಮಿಷಿನ್ನ ತೊಗೊಂಡು ಆಮೇಲೆ ಗ್ಯಾಸ್ ಎಲ್ಲ ತುಂಬಿಸ್ಕೊಂಡು, ಫಸ್ಟು ನಾವು ಸ್ಟಾರ್ಟ್ ಮಾಡಿದಾಗ ಕೋಳಿ ಅಂಗಡಿ ಮನೆ ಮುಂದೆ ಕಟ್ ಮಾಡ್ತಾ ಇದ್ವು. ಮನೆ ಮುಂದೆ ಅಂದರೆ ಒಲೆಯಲ್ಲಿ ನೀರು ಕಾಯಿಸ್ಕೊಂಡು, ಇವಾಗಲೂ ಕೂಡ ಒಲೆಯಲ್ಲೇ ನೀರು ಕಾಯಿಸೋದು. ಅಂದರೆ ಗ್ಯಾಸ್ ಎಷ್ಟು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು, ಇನ್ನೇನು ಸೌದೆ ಎಲ್ಲ ನಮ್ಮ ತೋಟದಲ್ಲೇ ಸಿಗುತ್ತಲ್ಲ, ಹಾಗಾಗಿ ಒಲೆಯಲ್ಲೇ ಇದು ಮಾಡ್ತೀವಿ. ಗ್ಯಾಸ್ ಮಾತ್ರ ತುಂಬಿಸ್ಕೊತೀವಿ. ಮತ್ತು ಮಿಷಿನು ತಂದಿದ್ದಕ್ಕೆ ಒಳ್ಳೆ ಯೂಸ್ ಆಗ್ತಿದೆ. ಮುಂಚೆ ಎಲ್ಲ ಅಂದರೆ ಕೈಯಲ್ಲೆಲ್ಲ ಇದು ಮಾಡಿಕೊಂಡು ಪುಕ್ಕ ಎಲ್ಲ ಕಿತ್ತು ತುಂಬ ಟೈಮ್ ಹಿಡಿಸ್ತಿತ್ತು. ಅಂದರೆ ಈ ಥರ ಜಾಸ್ತಿ ರಶ್ ಆದರೆ ಅಂಗಡಿ, ಮಿಷಿನ್ ಇದ್ದರೆ ಒಂದು 3 ಕೋಳಿನ ಹಾಕಿ ಗುಯ್ ಅನ್ನಿಸ್ಬಿಡ್ಬೋದು. ಇದೇ ಬೆಸ್ಟ್ ಅನಿಸುತ್ತೆ ಮಿಷಿನು. ಆದರೆ ಒಂದೊಂದು ಟೈಮ್ ಮಾತ್ರ ಫಸ್ಟು ಅಂದರೆ ಆವಾಗ ಫೈನಾನ್ಷಿಯಲಿ ಸ್ವಲ್ಪ ವೀಕ್ ಇದ್ವಲ್ಲ, ಹಾಗಾಗಿ ಕೈಯಲ್ಲೇ ಪುಕ್ಕನೆಲ್ಲ ಕಿತ್ಕೊಂಡು 1 ವರ್ಷ ಕಷ್ಟಪಟ್ಟು ಬಂದಿರೋ ಅಂಥ ಅಂದರೆ ಚಿಕನಲ್ಲಿ ಉಳಿತಾಯ ಮಾಡಿರೋಂಥ ಅಮೌಂಟಿಂದ ಮತ್ತು ಅಷ್ಟು ಬಂದಿರಲಿಲ್ಲ 1 ವರ್ಷಕ್ಕೆ. ಸ್ವಲ್ಪ ಅರ್ಧ ಉಳಿತಾಯ ಮಾಡ್ಕೊಂಡಿದ್ದು, ಮತ್ತು ಅರ್ಧ ನಮ್ಮ ಹತ್ರ ಇದ್ದಿದ್ದ ಅಮೌಂಟ್ ಹಾಕಿ ನಾವು ಮಿಷಿನ್ನ ತಂದಿದ್ವು. ಇದು ನಮ್ಮ ಮನೆಯವರು ಆನ್ಲೈನಲ್ಲಿ ತರಿಸಿದ್ರು ಅನಿಸುತ್ತೆ ಮಿಷಿನ್ನ. ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದು ಇವಾಗ ಅವರೇ ಸುಡ್ತಾ ಇದ್ದಾರೆ. ಅಂದರೆ ಅವ್ರು ತೋಟದ ಹತ್ರ ಹೋಗಿದ್ರು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಬರೋದು. ಹಾಗಾಗಿ ಸ್ವಲ್ಪ ನಾನೇ ಕ್ಲೀನ್ ಮಾಡಿ ಇಟ್ಬಿಡೋಣ ಅಂದ್ಬಿಟ್ಟು ಇಟ್ಟಿದ್ದೆ. ನಮ್ಮ ಮನೆಯವ್ರು ಬಂದಿದ್ರಲ್ಲ, ಹಾಗೆ ನಾನು ಈ ಕಡೆ ಬಂದೆ. ಕೋಳಿಗಳು ನೋಡಿ ಮೊಟ್ಟೆನ ಏನು ಮಾಡ್ತವೆ ಅಂದರೆ ಅದೇ ತುಳಿದು ಮೊಟ್ಟೆನ ಅವೇ ಕುಡಿದ್ಬಿಡ್ತವೆ. ಒಂದು 5ರಿಂದ 6 ಮೊಟ್ಟೆ ಇಟ್ಟಿತ್ತು, ಅದರಲ್ಲಿ 2 ಮೊಟ್ಟೆ ಏನೋ ಆಗಲೇ ಒಡ್ಡಾಕ್ಬಿಟ್ಟಿದ್ವು. ಕಾಲಿಟ್ಟು ಸುಮ್ಮನೆ ಒಡ್ಡಾಕ್ಬಿಟ್ಟವೆ.
ಒಂದ್ ಮೊಟ್ಟೆ ಬಂದು ₹8, ₹7 ಆಗಿರುತ್ತೆ. ಅದ್ರಲ್ಲಿ ಅಂದ್ರೆ ಎತ್ಕೊಳಕ್ ಹೋದ್ರೆ ಸಾಕು ಫುಲ್ ಕಿರ್ಚಾಡ್ತಾ ಇರ್ತವೆ. ಮತ್ತೆ ಆ ನೀರ್ ಇಟ್ಟಿರ್ತೀವಲ್ಲ ಕುಡಿಯಕ್ಕೆ ಅದೆಲ್ಲ ಮುಖದ ಮೇಲೆಲ್ಲ ಸಿಡಿತಾ ಇರುತ್ತೆ. ಮೊಟ್ಟೆ ಎತ್ಕೋಬೇಕಂದ್ರೆ ಅಂತೂ ಫುಲ್ ಕಷ್ಟ ಆಗ್ಬಿಡುತ್ತೆ ಒಂದೊಂದ್ಸತಿ. ಒಂದೊಂದ್ ಕೋಳಿ ಸೈಲೆಂಟ್ ಆಗಿರುತ್ತೆ. ಆದ್ರೆ ಇವು ನೋಡಿ ಎಷ್ಟು ಗಲಾಟೆ ಮಾಡ್ತಿದಾವೆ ಅಂತ. ಇದ್ರಲ್ಲಿ ಎಷ್ಟು ಲಾಭ ಬರುತ್ತೋ ಅಷ್ಟೇ ರಿಸ್ಕ್ ಇದೆ. ನಾವು ಹೆಚ್ಚು ಲಾಭನ ಏನಿಡಲ್ಲ. 1 ಕೆಜಿಗೆ ₹10ನ ಇಡ್ತೀವಿ. ಅಂದ್ರೆ 2 ಕೆಜಿಗೆ ₹20. ನಮ್ಗೆ ಕೋಳಿಗೆ ಅಷ್ಟು ಅಮೌಂಟ್ ಸಿಗಲ್ಲ. ಅಂದ್ರೆ ಕಟ್ ಮಾಡಿದ್ರೇನೆ ನಮ್ಗೆ ಜಾಸ್ತಿ ಅಮೌಂಟ್ ಸಿಗೋದು. ಕೋಳಿಲಿ ಅಂದ್ರೆ 1 ಕೆಜಿ ಕೋಳಿಗೆ ₹10 ಈ ತರ ಇಡ್ತೀವಿ. ಬೇರೆ ಕಡೆ ತುಂಬಾನೇ ರೇಟ್ ಇಕ್ಕಿರ್ತಾರೆ. ಆದ್ರೆ ನಾವು ಕೋಳಿ ಅಂಗಡಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮ್ದು ಒಂದೇ ಅಂಗಡಿ ಇದ್ದಿದ್ದು. ಆಮೇಲೆ 3, 4 ಅಂಗಡಿ ಓಪನ್ ಆಯ್ತು. ಅಂದ್ರೆ ತುಂಬಾ ಚೆನ್ನಾಗ್ ವ್ಯಾಪಾರ ಆಗ್ತಿತ್ತು ಆ ಟೈಮಲ್ಲಿ. ಇವಾಗ 4ರಿಂದ 5 ಅಂಗಡಿ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿನೇ. ಕಮ್ಮಿ ಅಂದ್ರೆ ತೀರಾ ಕಮ್ಮಿ ಅಲ್ಲ. ಫಸ್ಟು ಯಾರ್ಯಾರು ನಮ್ಮತ್ರ ಕಟ್ ಮಾಡಿಸ್ತಿದ್ರೋ ಅವ್ರಂತೂ ಇವಾಗ್ಲೂ ಕಟ್ ಮಾಡಿಸ್ತಾರೆ. ಅಂದ್ರೆ ನಮ್ಮತ್ರ ಬಂದು ತೂಕ ಹಾಕ್ಸೋರ್ಗಿಂತ ಜಾಸ್ತಿ ಫೋನ್ ಮಾಡಿ ಹೇಳೋರೆ ಜಾಸ್ತಿ. ಈ ತರ ಬೇಕು ಕಟ್ ಮಾಡಿ ಇಟ್ಟಿರಿ ಅಂತ. ಅವಾಗ ಅವ್ರಿಗೆ ಎಷ್ಟು ಬೇಕೋ ಅಷ್ಟು. ಅಂದ್ರೆ ನಾವು ಕೂಡ ಕೆಲವೊಬ್ರು ಅನ್ಕೊಂತಾರೆ ಮೋಸ ಮಾಡ್ತಾರೆ ಆ ಥರ. ಯಾವ್ದು ಮೋಸ ಮಾಡಲ್ಲ ನಾವು. ಕೆಲವ್ರು ಹೇಳ್ಕೊಂತಾರಷ್ಟೇ. ಅಂದ್ರೆ ಅವ್ರಿಗೆ ನಮ್ ಬೆಳವಣಿಗೆ ನೋಡಿ ಹುರ್ಕೊಂತಾರೆ. ಬೇರೆಯವ್ರ ಬಗ್ಗೆ ಹೋಗಿ ನಮ್ ಬಗ್ಗೆ ಹೋಗಿ ಕೆಟ್ಟ ಒಪಿನಿಯನ್ ತಂದು ವ್ಯಾಪಾರನ ಹಾಳ್ ಮಾಡೋದು ಆ ಥರ ಎಲ್ಲ ಮಾಡ್ತಾರೆ. ಆದ್ರೂ ಕೂಡ ನಂಬಿಕೆ ಅನ್ನೋದೊಂದು ಇರುತ್ತಲ್ಲ, ನಂಬಿಕೆ ಉಳಿಸ್ಕೊಂಡವ್ರು ಫೋನ್ ಮಾಡೇ ಹೇಳೋದು. ಯಾರು ಕೂಡ ಬಂದು ತೂಕ ಹಾಕ್ಸೋಗಲ್ಲ. ಕೆಲವೊಬ್ರು ಮಾತ್ರ ತೂಕ ಹಾಕ್ಸೋಗ್ತಾರೆ. ಅಂದ್ರೆ ಊರಲ್ಲಿರೋರು ತೂಕ ಆ ಥರ ಹಾಕ್ಸೋಗ್ತಾರೆ. ಕೆಲವ್ರು ಮಾತ್ರ ಆ ಅವರೇ ಫೋನ್ ಮಾಡಿ ಹೇಳ್ಬಿಟ್ರೆ ಸಾಕು, ನಾವೇ ಕಟ್ ಮಾಡಿ ಕೊಟ್ಟು ಕಳಿಸ್ತೀವಿ. ಕೆಲವ್ರಿಗೆ ಅಂದ್ರೆ ನಂಬಿಕೆ ಇಲ್ದವ್ರಿಗೆ ಸ್ಕೇಲಲ್ಲಿ ಕೋಳಿನ ಇಟ್ಬಿಟ್ಟು ಅವ್ರಿಗೂ ಸ್ಕ್ರೀನ್‌ಶಾಟ್ ಹೊಡ್ದಿ ಕಳಿಸ್ತೀವಿ ವಿಡಿಯೋ ಮಾಡಿ. ನೋಡಿ ಇಷ್ಟಿದೆ ಕಟ್ ಮಾಡೋದಾ ಅಂತ. ಅವ್ರು ಹೇಳ್ತಾರೆ ನಿನ್ ಮೇಲೆ ನಂಬಿಕೆ ಇದೆ ಮಾಡೋ ಅಂತ ಹೇಳಿರ್ತಾರೆ. ಆದ್ರೂ ಕೆಲವ್ರು ಹಾಗೇನೆ ಬೆಳೀತಾ ಇದೀವಿ ಅಂದ್ರೆ ಉಳ್ಕೊಳ್ಳೋದೇ ಜಾಸ್ತಿ. ನಾನು ಅದಕ್ಕೆ ಇದ್ರ ಮೂಲಕ ಹೇಳ್ತಾ ಇದ್ದೀನಿ. ಕೆಲವ್ರು ಏನ್ ಅನ್ಕೊಂತಾರೆ ಅಂದ್ರೆ ಚಿಕನ್ ಎಲ್ಲ ತೆಗ್ದು ಬಿಡ್ತಾರೆ, ಕಮ್ಮಿ ತೂಕದ್ದು ಹಾಕ್ತಾರೆ ಅಂತ. ಆ ಥರ ಹಾಕಂಗಿದ್ದಿದ್ರೆ ನಮ್ಮ ಹತ್ರ ಯಾರು ಅಷ್ಟೊಂದು ಕಸ್ಟಮರು ಬರ್ತಾ ಇರ್ಲಿಲ್ಲ. ನಂಬಿಕೆ ಮುಖ್ಯ ಜೀವನದಲ್ಲಿ ಫಸ್ಟು. ಬೇರೆಯವ್ರು ಯಾರೋ ಹೇಳ್ತಾರೆ ಅಂತ ನಂಬಾರ್ದು. ಫಸ್ಟು ತಿಳಿದು ಮಾತಾಡ್ಬೇಕಲ್ವಾ? ಹಾಗೆ ನಾನು ಕೂಡ ಅದನ್ನ ಹೇಳ್ತಾ ಇದ್ದೆ. ಎಷ್ಟು ಫೋನ್ ಮಾಡಿ ಹೇಳ್ತಾರಲ್ಲ, ಆದ್ರೂ ಯಾಕೆ ಹಂಗ್ ಮಾತಾಡ್ತಾರೆ ನಮ್ಮ ಬಗ್ಗೆ ಅಂತ ನಮ್ಮ ಮನೆಯವ್ರು ಹೇಳ್ತಿದ್ರು. ನಾವು ಬೆಳೀತಾ ಇದೀವಲ್ಲ ಅದಕ್ಕೆ ಅದನ್ನ ಹಾಳು ಮಾಡಬೇಕು ಅಂತ ಕೆಲವ್ರು ಇರ್ತಾರಲ್ಲ, ಅದಕ್ಕೆ ಅವ್ರು ಹಂಗ್ ಮಾತಾಡ್ತಾರೆ. ಅದಕ್ಕೆಲ್ಲ ಮಾತ್ ತಲೆ ಕೆಡಿಸ್ಕೋಬಾರ್ದು. ನಾವು ಬೆಳಿತಾನೆ ಇರಬೇಕು, ಅವ್ರು ಹುರ್ಕೊಂತಾನೆ ಇರಬೇಕು ಅಂತ ಹೇಳ್ತಾ ಇದ್ರು. ಅಲ್ವಾ? ನಾನು ಅಂತೆ ಹಂಗೆ ಅನ್ಕೊಂಡೆ. ಎಷ್ಟು ಸ್ವಾರ್ಥಿಗಳಿರ್ತಾರೆ ಒಬ್ಬೊಬ್ರು ಅಂತ. ನಾವು ಜಾಸ್ತಿ ರೇಟ್ ಹಾಕ್ತೀವಿ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ನಮಗೆ ಅಂದ್ರೆ ಗ್ಯಾಸು 1.5 ತಿಂಗಳು, 2 ತಿಂಗಳು ಅಷ್ಟೇ ಬರೋದು. ಕೋಳಿ ಸುಡ್ಬೇಕಾದ್ರೆ ತುಂಬಾನೇ ಇದಾಗಿರುತ್ತೆ. ಹಾಗೆ ನೋಡಿ ಮಿಷಿನ್ ಕೂಡ ತರ್ಬೇಕಾದ್ರೆ ಒಂದು 30,000 15,000 30,000 ಅಂದ್ರೆ 15,000ದ್ದು ಇದ್ರೆ ಅದಷ್ಟು ಕ್ವಾಲಿಟಿ ಬರಲ್ಲ. ನಾವು ತಂದಿದ್ದು 32,000 ಅಂದ್ರು ನಮ್ಮ ಮನೆಯವರು. ಆ 32,000ದ ಅಮೌಂಟ್ ಹಾಕಿರ್ತೀವಿ. ಗ್ಯಾಸು ಮತ್ತೆ ನಮ್ ಕೂಲಿ ಅದೆಲ್ಲ ತೆಗಿಬೇಕಲ್ಲ, ಅಷ್ಟು ಅಮೌಂಟ್ ಬಂದಿರುತ್ತೆ. ಅದನ್ನು ಕೂಡ ಜನಗಳು ಕೆಟ್ಟದಾಗಿ ಮಾತಾಡಿ ಇದ್ ಮಾಡ್ತಾರೆ. ನಾವು ನಿಯತ್ತಾಗಿ ದುಡಿತಾ ಇದೀವಿ ಅಂದ್ರು ಅದಕ್ಕೂ ಕೂಡ ಕಲ್ಲಾಕವ್ರೆ ಜಾಸ್ತಿ. ಹಾಗೆ ಮನೆಗೆಲ್ಲ ಬಂದೆ ನಮ್ಮ ಮನೆಯವರೇ ಕಟ್ ಮಾಡ್ಕೊಂತೀನಿ ಹೋಗು ಅಂತ. ಸ್ವಲ್ಪ ಹೂವ ಇತ್ತು ಅದನ್ನೆಲ್ಲ ಇವಾಗ ಕಟ್ಟೋಣ ಅಂದ್ಬಿಟ್ಟು ಕಟ್ಟಂಗ್ ಕೂತಿದ್ದೀನಿ. ಕೆಲವ್ರಿಗೆ ಹೂವ ಕಟ್ಟಕ್ ಬರಲ್ಲ. ಹಾಗಾಗಿ ಸ್ವಲ್ಪ ಹೂವ ಕಟ್ಟೋದೆಲ್ಲ ತೋರಿಸ್ತಾ ಇದೀನಿ ನೋಡಿ. 2 ಕಡೆ ಈ ತರ ಹೂವನ ಇಟ್ಬಿಟ್ಟು ಈ ತರ ಒಂದ್ ಲಾಕ್ ಹಾಕ್ಬಿಟ್ಟು ಇದು 2 ಕೈಯಿಂದ ಈ ತರ ಇದ್ ಮಾಡಿದ್ರೆ ಬೇಗನೆ ಹೂವ ಕಟ್ಬೋದು. ಮತ್ತೆ ಒಂದು ಕೂಡ ಉದ್ರಲ್ಲ ನೋಡಿ. ಹೂವ ಎಲ್ಲ ಕಟ್ಕೊಂತಿದ್ದೆ, ಲಸ್ಸು ಬಂದು ಈ ಕಡೆಯಿಂದ ಹಿಂಗ್ ಬರೋದು, ಹಿಂಗೆ ಫುಲ್ ಹಿಂದೆ ಬೀಳ್ಸ್ಬಿಡೋದು ಆ ತರ ಆಟ ಆಡ್ತಾ ಇದ್ದ. ಹೂವ ಎಲ್ಲ ಕಷ್ಟಪಟ್ಟು ಅಂದ್ರೆ ಹೂವ ಎಲ್ಲ ಎತ್ಕೊಂಡೋಗಿ ಎಲ್ಲ ಕಿವುಚ್ಬಿಡ್ತಾನೆ ಕೈಯಲ್ಲಿ ಹಾಕಿ. ನೋಡಿ ಹೆಂಗ್ ಮಾಡಿದ್ದಾನೆ. ಆದ್ರೂ ಸ್ವಲ್ಪ ಕಟ್ಟಿದೆ. ನಮ್ಮ ಮನೆಯವರು ಕೂಡ ಅಂಗಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ಹೊರಗಡೆ ನಿಂತಿದ್ರು. ಅಜ್ಜಿಗೆ ಸ್ವಲ್ಪ ಹೊಟ್ಟೆ ನೋವು ಅಂದ್ಬಿಟ್ಟು ಅಂದ್ರೆ ಮೈದಾ ಹಾಕ್ಬೇಕು ಮೈದಾ. ಅವರು ಎಳ್ನೀರನ್ನ ತಂದ್ಕೊಟ್ಟಿದ್ರು. ಅಜ್ಜಿ ಕೂಡ ಕುಡಿತಾ ಇದ್ರು. ನೀನು ಕುಡಿ ಬಾ ಅಂತ ಕರೆದ್ರು. ಇಲ್ಲ ನೀನೇ ಕುಡಿ ಅಂದ್ರೆ ಹೊಟ್ಟೆ ನೋವೇನೋ ಅಂತ ಹೇಳ್ತಿದ್ರು. ಅದಕ್ಕೆ ಅವರೇ ಕುಡಿಲಿ ಅಂತ ನಾನು ಸುಮ್ಮನಾದೆ. ನಮ್ಮ ಮನೆಯವ್ರಿಗೆ ಹೇಳ್ತಿದ್ರು, ಸೋನಿ ಹೇಳ್ತಿದ್ರು ನಂಗೊಂದು ಎಳ್ನೀರು ತಂದ್ಕೊಡು ಅಂತ. ನಮ್ಮ ಮನೆಯವರು ಅದೇನೋ ಮೊಟ್ಟೆಲಿ ಇದ್ ಮಾಡ್ತೀನಿ ಬುರ್ಜಿ ತರ ಕಟ್ ಮಾಡು ಅಂತ ನಂಗೆ ಹೇಳಿದ್ರು. ನಾನು ಏನು ಕಟ್ ಮಾಡಲ್ಲ, ನನಗೆ ಸುಸ್ತಾಗ್ಬಿಟ್ಟೈತೆ ಫುಲ್ ನಿಂದಲ್ಲೆಲ್ಲ ಇದ್ ಮಾಡ್ಕೊಟ್ಟು ಪಾಯಸ ಮಾಡ್ತೀನಿ ಸೋನಿ ಹೇಳಿದಾಳೆ ಅಂತ ನಾನು ಪಾಯಸನ ಮಾಡ್ತಾ ಇದ್ದೆ.
ನಮ್ಮ ಮನೆಯವರು ಮಾಡ್ತೀನಿ ಎಗ್ ಬುರ್ಜಿ ಅಂದ್ಬಿಟ್ಟು ಸೋನಿ ಕೈಲಿ ಕಟ್ ಮಾಡಿಸ್ತಾ ಇದ್ದಾರೆ. ಅದರಲ್ಲಿ ಇಬ್ರು ಕೂಡ ಕಿತ್ತಾಡ್ಕೊಂಡು ಸೋನಿ ಹೆಂಗ್ ಬೇಕೋ ಹಂಗ್ ಕಟ್ ಮಾಡ್ತಾ ಇದ್ದಾಳೆ ಈರುಳ್ಳಿ ಟೊಮೊಟೊ. ನಾನು ಅಕ್ಕಿ ಪಾಯಸನ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ಹೇಗ್ ಮಾಡೋದು ಅಂತ. ಈ ವಿಡಿಯೋದಲ್ಲಿ ಈ ಸತಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ. ಅಕ್ಕಿನ ಚೆನ್ನಾಗಿ ಹುರ್ಕೊಂಡು ಇಬ್ರು ನೋಡಿ ಜಗಳ ಆಡ್ಕೊಂಡು ಅವ್ನು ಹೆಂಗ್ ಬಿದ್ದಿದ್ದಾನೆ ಅಂತ. ಸೋನಿ ಕೂದ್ಲೋಗಿ ಎಳ್ದು ಬಿಡ್ತಾನೆ, ಅಷ್ಟು ತೀಟೆ ರಸು ಒಂದೊಂದ್ ಟೈಮು. ನೋಡಿ ಅಕ್ಕಿನ ಈ ತರ ಚೆನ್ನಾಗಿ ಹುರ್ಕೋಬೇಕು. ಅಕ್ಕಿ ಹುರ್ಕೊಂಡ್ರೆ ಪಾಯಸ ಕೂಡ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಅಕ್ಕಿನ ಫಸ್ಟ್ ಹುರ್ಕೊಂಡಾದ್ಮೇಲೆ ಇವಾಗ ಅನ್ನಕ್ಕೆ ಇಡ್ತಾ ಇದ್ದೀನಿ. ಅಂದ್ರೆ ಅದು ಸ್ವಲ್ಪ ಕುದಿ ಬಂದ್ಮೇಲೆ ತೊಳೆದ್ಬಿಟ್ಟು ಅಕ್ಕಿನ ಹಾಕ್ಬೇಕು. ನೋಡಿ ಈ ತರ ಹುರ್ಕೊಬೇಕು ಅಕ್ಕಿನ. ಈ ತರ ಹುರ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಪಾಯಸ ಕೂಡ. ಇವಾಗ ನೀರ್ ಇಟ್ಟಿದ್ದೀನಿ, ಸ್ವಲ್ಪನೇ ಪಾಯಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಕ್ಳಿಗೆ ಅಂತ. ನೋಡಿ ಇವಾಗ ಫುಲ್ ನೀರೆಲ್ಲ ಕುದಿ ಬರ್ತಾ ಇದೆ. ಇವಾಗ ಅಕ್ಕಿನ ತೊಳ್ಕೊಂಡು ಹಾಕೊಂತ ಇದ್ದೀನಿ. ಈ ತರ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಉಪ್ಪೆಲ್ಲ ಹಾಕಕ್ ಹೋಗ್ಬಾರ್ದು, ಅಂದ್ರೆ ಬೆಲ್ಲ ಹಾಕ್ತಿವಲ್ಲ ಹಾಗಾಗಿ ಉಪ್ಪನ್ನ ಹಾಕ್ಬಾರ್ದು. ನೋಡಿ ಇವಾಗ ಅನ್ನ ಕೂಡ ಬೆಂದಿದೆ. ಇವಾಗ ಅಂದ್ರೆ ಬೆಲ್ಲನ ಪಾಕ ಮಾಡ್ಕೊಂಡಿದ್ವಲ್ಲ ಆ ಬೆಲ್ಲನ ಇವಾಗ ಸೋಸ್ಕೊಂತ ಇದ್ದೀನಿ. ಅಂದ್ರೆ ಬೆಲ್ಲದಲ್ಲಿ ಏನಾರ ಅಂದ್ರೆ ಕಡ್ಡಿ ಅದು ಇದು ಅದೆಲ್ಲ ಇರುತ್ತೆ. ಹಾಗಾಗಿ ಸ್ವಲ್ಪ ಕಾಯಿಸ್ಕೊಂಡು ಹಾಕೋಬೇಕು ಪಾಕ ಮಾಡ್ಕೊಂಡು. ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದು ಕೂಡ ಸ್ವಲ್ಪ ಹೊತ್ತು ಬೇಯಲಿ. ಬೆಲ್ಲದ ಪಾಕ ಮತ್ತೆ ಅನ್ನ ಸ್ವಲ್ಪ ಬೆಂದಾದ್ಮೇಲೆ ಒಂದು ಏಲಕ್ಕಿ ಇರುತ್ತಲ್ಲ ಅದನ್ನು ಕೂಡ ಕುಟ್ಕೊಂಡು ಹಾಕೊಬೇಕು. ಅದು ಸಿಪ್ಪೆ ತೆಗೆದ್ಬಿಟ್ಟು ಬರೀ ಏಲಕ್ಕಿನೇ ಹಾಕೊಂತ ಇದ್ದೀನಿ. ಸಿಪ್ಪೆನ ನಾವು ಟೀ ಮಾಡಬೇಕಾದ್ರೆ ಹಾಕೊಂಡ್ರು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನಮ್ಮ ಮನೆಯವರು ಒಂದ್ ಕಡೆ ಎಗ್ ಬುರ್ಜಿನ ಮಾಡ್ತಾ ಇದ್ರು, ನಾನು ಮಾಡಲ್ಲ ಅಂದಿದ್ದಕ್ಕೆ. ಹಾಗೆ ಇವಾಗ ಕೊಬ್ಬರಿ ತುರ್ಕೊಂಡಿದ್ದೀನಲ್ಲ ಅದನ್ನ ಮಿಕ್ಸಿಲಿ ಹಾಕೊಂಡು ರುಬ್ಕೋಬೇಕು. ಬರೀ ಕೊಬ್ಬರಿನೇ ತುರ್ದು ಹಾಕೋಬೇಕು. ಹಾಗೆ ನಮ್ಮ ಮನೆಯವ್ರು ನೋಡಿ ಎಗ್ ಬುರ್ಜಿನ ತುಂಬಾ ಚೆನ್ನಾಗಿ ಮಾಡಿದ್ರು. ಹಾಗೆ ಪಾಯಸ ಮಾಡಿಕೊಂಡು ಕಾಯಿ ರಸ ಮಾಡಿಕೊಂಡು ಊಟ ಎಲ್ಲ ಮಾಡಿದ್ವು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.